ಈಗ ಅಣ್ಣ ಇಲ್ಲೇ ಮಾಡೋದು. ಆಲೆ ಗಾಡಿ ಎಲ್ಲ ತಂದು ನಿಲ್ಸಿದೀವಿ. ಇವಾಗ ಹೋಗಿ ಪಾತ್ರೆ ಸಾಮಾನುಗಳೆಲ್ಲ ತಗೊಂಡ್ ಬರ್ತೀವಿ. 2 ಪಾತ್ರೆ ಬಾಂಡ್ಲಿ ಇವೆಲ್ಲ ಬೇಕು ತಾನೆ. ರೈಸ್ ಮಾಡೋಕ್ಕೊಂದು ಪಾತ್ರೆ ಬೇಕು, ಮತ್ತು ಎಗ್ ರೈಸ್ ಮಾಡೋದಕ್ಕೆ ದೊಡ್ಡದೊಂದು ಬಾಣಲಿ ಬೇಕು, ಸುಚ್ಚುಣ್ಕೆ ಎಲ್ಲ ಸ್ಪೂನ್ಗಳು ಮತ್ತು ಪ್ಲೇಟ್ಗಳು ಎಲ್ಲ ಅವಕ್ಕೆಲ್ಲ ಹಾಕ್ಕೊಡೋಕ್ಕೆ, ಮತ್ತು ಗ್ಯಾಸು ಎಲ್ಲ ರೆಡಿ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೊಡ್ತೀನಿ ನಾನು. ಅಣ್ಣ ತುಂಬ ಟೇಸ್ಟಾಗಿ ಮಾಡಬೇಕು. ನೋಡಲ್ಲಿ ಆ ಎದುರುಗಡೆ ಇರೋ ಜನ ಎಲ್ಲನ ಈ ಕಡೆ ತಿರುಗಿಸ್ಕೋಬೇಕಣ್ಣ. ಅಲ್ಲಿ ನೋಡಿ ಎದುರುಗಡೆ ಅಂಗಡಿ ಹತ್ರ ಐತಲ್ಲ, ಜನ ಎಲ್ಲ ಈ ಕಡೆ ಬರಬೇಕು. ಸರಿ ಅಣ್ಣ, ಆಯಿತು. ನಾನು ತುಂಬ ಟೇಸ್ಟಾಗಿ ಮಾಡ್ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡಿ. ಜನ ಎಲ್ಲ ಇಲ್ಲಿಗೆ ಬರಬೇಕು. ಆದರೆ 2ರಷ್ಟು ಜನ ಬರೋ ಥರ ನಾನು ಟೇಸ್ಟಾಗಿ ಮಾಡ್ತೀನಿ ಅಣ್ಣ, ಮಾಡ್ಕೊಡ್ತೀನಿ. ಆಗ್ಬೋದು, ಬೇಕಾದರೆ ನೀವು 1,000-2,000 ಕಡಿಮೆ ಕೊಡಿ, ನಾನೇನು ಪರವಾಗಿಲ್ಲ. ಒಟ್ಟಿನಲ್ಲಿ ಟೇಸ್ಟ್ ಬೇಕು ತಾನೇ, ನಿಮಗೆ ಮಾಡ್ಕೊಡ್ತೀವಿ. ಅಣ್ಣ ನೀನೇನೋ ತುಂಬ ಚೆನ್ನಾಗಿ ನೀನು ಎಗ್ ರೈಸ್ ಎಲ್ಲ ಮಾಡಿ ನಮ್ಮ ಅಂಗಡಿ ಹತ್ರ ತುಂಬ ಜನ ಏನಾದರೂ ಜಾಸ್ತಿ ಜನ ಬಂದುಬಿಟ್ರು ಅಂತ ಅಂದರೆ ನಾವೇ 1,000-2,000 ನಿನಗೆ ಸಂಬಳ ಜಾಸ್ತಿ ಕೊಡ್ತೀವಿ. 12,000 ಅಂತ ಮಾತಾಡಿದ್ದೀವಿ, 15,000ನೇ ಕೊಡ್ತೀವಿ ಬೇಕಾದರೆ. ಸರಿ ಅಣ್ಣ, 15,000ನೇ ಪೇಮೆಂಟ್ ಕೊಡ್ತೀವಿ ನಿಮಗೆ. ಮನೆಯಿಂದ ಏನೇನು ಪೇಸ್ಟ್ಗಳು ರೆಡಿ ಮಾಡ್ಕೊಬರ್ಬೇಕು ಅದನ್ನೆಲ್ಲ ಹೇಳ್ಬಿಡು. ರೀತಾ ಪೇಸ್ಟ್ಗಳೆಲ್ಲ ರೆಡಿ ಮಾಡಿ ಕೊಡ್ತಾಳೆ, ನಾನು ಇರ್ತೀನಿ. ನಾನು ಸ್ವಲ್ಪ ಬಿಲ್ ಕಲೆಕ್ಟ್ ಮಾಡೋದು ಅದು ಮಾಡ್ಕೊಂಡು ಎಲ್ಲನ ಅವ್ರಿಗೆ ಕೊಡೋದು ಹಾಕ್ಕೊಡೋದು ಎಲ್ಲ ಮಾಡ್ತೀನಿ. ನೀನೇನಿದ್ರು ಮಾಡಿಕೊಡು, ಸರಿನಾ? ನಾನು ನೀನು ಎಲ್ಲನ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗೋಣ. ಸರಿಯಪ್ಪ, ಆಯಿತು, ಮಾಡ್ಕೊಡ್ತೀವಿ. ಹೇಳು. ಆಗ್ಬೋದು. ನಾವೇನು ತುಂಬ ಟೇಸ್ಟಾಗಿ ಮಾಡ್ತೀವಿ. ನಮ್ದು ಎಷ್ಟು ವರ್ಷ ಸರ್ವಿಸ್ ಆಗೈತೆ ಗೊತ್ತಾ? ಆಲೇ ನಮ್ದು 20-25 ವರ್ಷದಿಂದನೂ ನಾವು ಅಡುಗೆ ಭಟ್ರ ಕೆಲಸನೇ ಮಾಡ್ತಾ ಇರೋದು. ಮಾಡ್ಕೊಡ್ತೀನಿ, ಆಗ್ಬೋದು. ಮಧ್ಯಾಹ್ನ 12 ಗಂಟೆಗೆ ತಾನೇನ ಓಪನ್ನು. 12 ಗಂಟೆಗೆ ಬಂದು ನೀವು ಮಾಡ್ಬೋದು. ಮಿಕ್ಕಿ ಟೈಮ್ನಾಗೆಲ್ಲ ನೀವು ಬೇಕಾದರೆ ಮನೆ ಕೆಲಸ ಏನಾದರೂ ಇದ್ದರೆ ಬೆಳಗ್ಗೆ ಟೈಮೆಲ್ಲ ಮಾಡ್ಕೋಬೋದು. 12 ಗಂಟೆಗೆ ಬರೋದು ಎಗ್ ರೈಸ್ ಅಂಗಡಿಗೆ. ಬೆಳಗ್ಗೆ ಯಾರು ತಿನ್ನಲ್ವಲ್ಲ, ಅದಕ್ಕೆ. ಬೇಕಂದ್ರೆ ನಾನು ಟಿಫನೂ ರೆಡಿ ಮಾಡ್ಕೊಡ್ತೀನಿ ಅಕ್ಕ. ಪಲಾವು, ಇಡ್ಲಿ, ಪೂರಿ, ಚಪಾತಿ ಅದನ್ನು ಬೇಕಾದರೆ ಮಾಡಿ ಟಿಫನೂ ಮಾಡ್ಕೊಡ್ತೀನಿ. ಬೆಳಗ್ಗೆ ಟೈಮ್ ಬೇಕಾದರೆ ಟಿಫನ್ ಮಾಡಿ ಮಧ್ಯಾಹ್ನ ಸಾಯಂಕಾಲವರೆಗೂ ಎಗ್ ರೈಸ್ ಮಾಡ್ಬೋದು. ಮಾಡಿ ಟಿಫನೂ ಮಾಡಿ ಬೇಕಾದರೆ ಅದನ್ನು ಮಾಡ್ಕೊಡ್ತೀನಿ. ಅಣ್ಣ ಆಯಿತು. ಇವತ್ತೆಲ್ಲ ಪಾತ್ರೆ ಸಾಮಾನುಗಳೆಲ್ಲ ತಗೊಂಡು ಬರ್ತೀವಿ. ಇವಾಗ ಹೊರಟಿದ್ದೀವಿ ನಾನು ಬಂಟಿ ಅವರು. ಪಾತ್ರೆ ಸಾಮಾನುಗಳೆಲ್ಲ ತಗೊಂಡು ಬರ್ತೀವಿ. ಸರಿಯಮ್ಮ, ಆಯಿತು, ತೊಗೊಂಡು ಬನ್ನಿ. ಅಲ್ಲಿ ನೋಡ್ರಿ ಬಂಟಿ ಅವರೇ, ಅಲ್ಲಿ ನೋಡಲ್ಲಿ ನಮ್ಮ ವರ್ಷ ನಮ್ಮನ್ನು ನೋಡಿ ಊರ್ಕೊಳ್ತಾ ಇದ್ದಾನೆ. ಅಂಥದೇ ಗಾಡಿ ತಂದಿದ್ದಾರೆ, ನನ್ನಂಥ ಗಾಡಿನೇ ತಗೊಂಡು ಬಂದಿದ್ದಾರಲ್ಲ ಇವರು ಅಂತ ಹೇಳಿ ನೋಡ್ತಾ ಇದ್ದಾನೆ. ನೋಡಿ ನೋಡ್ಲಿ ಉರ್ಕೊಳ್ಳಿ. ಉರ್ಕೋಬೇಕು ಅವನು. ಇಲ್ಲೋಡೋಣ, ಅಲ್ಲಿ ಎದುರುಗಡೆ ಇರೋನ್ಗೂ ನಮ್ಮ ಅಂಗಡಿಗೂ ತುಂಬಾ ಪೈಪೋಟಿ ಇವಾಗ ವ್ಯಾಪಾರದಲ್ಲಿ. ಯಾರ ಅಂಗಡಿಗೆ ಜಾಸ್ತಿ ಜನ ಹೋಗ್ತಾರೆ ಅಂತ ಹೇಳಿ ನೋಡೋಣ. ಸರಿ ಅಣ್ಣ, ಆ ಕಡೆ ಜನ ಎಲ್ಲನ ಈ ಕಡೆ ತಿರ್ಕೋಬೇಕು, ಇಲ್ಲಿಗೆ ಬರಬೇಕು. ಅಲ್ಲಿರೋ ಜನ ಎಲ್ಲನ ಅಲ್ಲಿ ಅವನು ನಾವು ಅಂಗಡಿ ಮಾಡಿದ್ದಾದಮೇಲೆ ಅಲ್ಲಿ ಕೂತ್ಕೊಂಡು ಅವ್ನು ನೋಡ ಹೊಡಿಬೇಕು. ಆ ಥರ ಹಾಕ್ಬೇಕಣ್ಣ ನೀನು. ನೋಡ್ರಿ ಅಣ್ಣ, ಅಲ್ಲಿ ಎಷ್ಟು ಜನ ಐತೆ ನೋಡ್ರಿ. ಅವ್ರ ಅಂಗಡಿ ಹತ್ರ ತುಂಬ ಜನ ಐತೆ. ಆ ಜನ ಎಲ್ಲ ಈ ಕಡೆ ಬರಬೇಕು. ಹಂಗೆ ಮಾಡ್ಬೇಕಣ್ಣ ಟೇಸ್ಟಾಗಿ ನೀವು. ಅವ್ನಿಗೆ ವಿರುದ್ಧವಾಗಿ ನಾವು ಇದು ಮಾಡ್ತಾ ಇರೋದು. ಪೈಪೋಟಿ ಮೇಲೆ ಇವಾಗ ನಾವು ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ಎಗ್ ರೈಸ್ ಅಂಗಡಿ ಮಾಡ್ತಾ ಇರೋದು. ಸರಿನಾ? ಸರಿ, ಆಯ್ತಕ್ಕ, ನಾನು ಮಾಡ್ತೀನಿ. ಬೇಕಾದರೆ ನೀವೇ ಒಂದ್ಸತಿ ನೋಡಿ, ಸರಿನಾ? ಮಾಡ್ಕೊಡ್ತೀನಿ. ಒಳ್ಳೆ ಭಟ್ರು ಅಂತ ಹೇಳಿ ನಿಮ್ಮನ್ನು ಕರೆಸಿದ್ದೀವಿ. ನೀಟಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಮಾಡಿ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ನೀವೆಲ್ಲ ಐಟಮ್ ತಂದು ಕೊಟ್ಟು ನೋಡಿ ಓಪನ್ ಮಾಡಿಬಿಡಿ. ನೀವು ಮಾಡ್ಕೊಡೋದು ನನಗೆ ಬಿಟ್ಟಿದ್ದು, ಸರಿನಾ? ಆಮೇಲೆ ಮಾತಾಡಿ. ನೀವು ಮುಂಚೆಗೆ ಮಾತಾಡಬಾರ್ದು. ಆಮೇಲೆ ನಾನು ಜನ ಹೆಂಗೆ ಬರ್ತಾರೆ ನೋಡ್ತಾ ಇರ್ರಿ ನಾನು ಕೊಡೋ ಟೇಸ್ಟಿಗೆ. ಅಷ್ಟೇ ಅಪ್ಪ, ಅಷ್ಟಾದರೆ ಸಾಕು. ರೀತಾ ಏನೇ ನನ್ನಂಥದ್ದೇ ಗಾಡಿ ತಗೊಂಡು ಬಂದು ನಿಲ್ಸಿದೀಯಾ? ನಿನ್ನ ಗಾಡಿನೇ ತಗೊಂಡು ಬಂದು ನಿಲ್ಸಿದ್ದೀನಿ. ಯಾಕೆ ನಿನ್ನಂಥದ್ದೇ ತರಬಾರ್ದು ಅಂತ ಏನಾದರೂ ರೂಲ್ಸ್ ಆಯ್ತಾ? ಅಲ್ಲ ಕಣೆ, ಸ್ವಲ್ಪ ಪೇಂಟ್ ಗಿಂಟ್ ಏನಾನ ಮಾಡಿಸಿ ಬೇರೆ ಥರ ಮಾಡು. ನನ್ನ ಗಾಡಿ ಥರನೇ ಇಡಬೇಡ ನೀನು. ಅಯ್ಯೋ, ಒಂದೇ ಗಾಡಿ ಥರ ಎಷ್ಟು ಗಾಡಿಗಳು ಇರಲ್ಲ. ಅಂಥದ್ದೇ ಇಡಬೇಡ ಅಂತ ನೀನು ಯಾರು ಹೇಳಕ್ಕೆ ನನಗೆ? ಅಂಥದ್ದೇ ಗಾಡಿ ಇಡ್ತೀನಿ ನಾನು. ನನ್ನ ಗಾಡಿ ಥರನೇ ನೀನು ಅಂಥ ಗಾಡಿನೇ ಇಟ್ಟು ನನ್ನ ಎದುರುಗಡೆನೇ ನೀನು ಎಗ್ ರೈಸ್ ಮಾಡಿ ಅದು ಹೆಂಗೆ ಮುಂದುವರಿಕೆ ನಾನು ನೋಡ್ತೀನಿ ಕಣೆ ರೀತಾ. ನಾನು ನೋಡ್ತೀನಿ. ನನಗಾಗೋ ವ್ಯಾಪಾರ ನನಗಾಗುತ್ತೆ, ನಿನಗಾಗೋ ವ್ಯಾಪಾರ ನಿನಗಾಗುತ್ತೆ. ನೋಡೋಣ ನಾನು ಮುಂದುವರಿತೀನೋ ನೀನು ಮುಂದುವರಿತೀಯೋ ಅಂತ. ಸುಮ್ಮನೆ ಹೋಗಲ್ಲ. ನೀನು ಯಾಕೆ ಇಲ್ಲಿ ಹೇಳಕ್ಕೆ ಬಂದಿದೀಯಾ? ನಾವೆಂಥ ಗಾಡಿನ ಇಡ್ತೀವಿ. ನಮ್ಮ ದುಡ್ಡು, ನಮ್ಮ ಕಾಸು, ನಮ್ಮ ಬಂಡವಾಳ. ಸರಿನಾ? ನೀನೇನೇನು ಬಂಡವಾಳ ಕೊಡೋಂಗಿದೆಯಾ ನಮಗೆ? ಸುಮ್ಮನೆ ಹೋಗು. ಅಯ್ಯೋ, ಅಲ್ಲೇ ನಮ್ಮ ಅಣ್ಣನ ಅಂಗಡಿ ಎದುರುಗಡೆ ಹಾಕಿ ಟುಸ್ ಅಂತೂ 2 ದಿವಸಕ್ಕೇನೆ. ಇನ್ನು ನನಗೆ ವಿರುದ್ಧವಾಗಿ ಹಾಕಿದ್ರೆ ಅದೇನೇನು ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ಯಾ? ಅದು 2 ದಿವಸಕ್ಕೆ ಟುಸ್ ಅನ್ನುತ್ತೆ. ಅಂದ್ಲೇಳು ಹೋಗಲ್ಲ. ನೀನು ಯಾರು ಹೇಳೋಕ್ಕೆ? ನಮಗೆ ತಾನೇ ಲಾಸ್ ಆಗೋದು, ನಿನಗೇನಲ್ವಲ್ಲ. ಮುಚ್ಕೊಂಡು ಹೋಗು. ಯಾಕಲ್ಲ ವರ್ಷ ಗಲಾಟೆ? ನನ್ನ ಗಾಡಿ ಅಂತದೇ ತಗೊಂಡು ಬಂದು ನಿಲ್ಸ್ಕೊಂಡಿದ್ದಾರೆ. ಅದಕ್ಕೇನೆ ನೀವು ಒಬ್ರನ್ನ ಕೆಡಿಸ್ಬೇಕು ಅಂತ ಇದ್ರೆ ಯಾವತ್ತೂ ಉದ್ಧಾರ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ಅಂಥದ್ದೇ ಗಾಡಿ ತಗೊಂಡು ಬಂದು ನಿಲ್ಸಿರೋದ? ಅಂತ ಗಾಡಿ ದುಡ್ಡು ಕೊಟ್ರೆ ಎಷ್ಟು ಸಿಗಲ್ಲ? ನೀನು ಯಾರು ಹೇಳಕ್ಕೆ ಅಂತ? ನೀನು ಯಾರು ಹೇಳಕ್ಕೆ ನನಗೆ? ಅಲ್ಲಿ ನಿನ್ನ ಹೆಂಡತಿ ಬಂದು ಹೇಳಿ ಮುಗಿಸ್ಕೊಂಡು ಹೋಗಿದ್ದಾಳೆ. ಕುಡಿಯೋ ನೀರಿಗೆ ದೊಣ್ಣೆ ನಾಯ್ಕೊಂಡು ಒಪ್ಪನೆ ಅನ್ನಂಗೆ ಆಯ್ತು ಗಂಡ ಹೆಂಡತಿ ಇಬ್ರದನು. ಬಿಡಲ್ಲ ವರ್ಷ,
ಹಾಕಿದ್ರು ಹಾಕ್ಲಿ ಅಂಥ ಗಾಡಿಗಳು ಎಷ್ಟಿರ್ತವೆ, ಬರೀ ಇಂಥವೇ ಸಿಗೋದು ಮಾರ್ಕೆಟಲ್ಲೆಲ್ಲನ. ಬಿಡು, ಏನಾನ ಮಾಡ್ಕೊಂಡ್ಲೇಳು, ನಿನಗಾಗ ವ್ಯಾಪಾರ ನಿನಗಾಗುತ್ತೆ, ಅವ್ರಿಗಾಗ ವ್ಯಾಪಾರ ಅವ್ರಿಗಾಗುತ್ತೆ. ಈಗ ನಿಮ್ಮ ಅಣ್ಣನ ಅಂಗಡಿಗಡೆ ಹಾಕಿ ಅವಾಗ ಅವ್ರಿಗಾಗ ವ್ಯಾಪಾರ ಅವ್ರಿಗಾಯ್ತು, ಇವ್ರಿಗಾಗ ವ್ಯಾಪಾರ ಇವ್ರಿಗಾಯ್ತಲ್ಲ, ಹಂಗೆ ಹಾಗೆ ಆಗುತ್ತೆ. ಸುಮ್ಕಿರ್, ನೀನು ಯಾಕೆ ತಲೆ ಕೆಡಿಸ್ಕೊಬೇಡ. ಇಂಥವು ಮಾಡ್ಬಾರ್ದು ಕಣಣ್ಣ, ಮಾಡ್ಕೊಂಡು ತಿನ್ನೋರು ಹೊಟ್ಟೆ ಮೇಲೆ ಹೊಡಿಬಾರ್ದು ಯಾವತ್ತೂ. ಸ್ವಲ್ಪನ ನಯ ವಿನಯ ಅನ್ನೋದಿರಬೇಕು. ಏನಂತಾರೆ ಏನು ಯಾರು ಏನು ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಷ್ಟಲ್ಲ ಇಷ್ಟೊಂದಲ್ಲ ಆಡೋದು. ನೀವು ನಿನ್ನ ಹೆಂಡತಿ ಏನು ಸುಮಾರು ಕಾಡ್ತೀರಾ ಅಂತ ಅನ್ಕೊಂಡಿದ್ರಾ? ನೀನು ನಿನ್ನ ಹೆಂಡತಿ ಏನು ಕಡಿಮೆನಾ? ನೀವು ಯಾರಿಗೂ ಕೇಳಿ ಬಯಸಲ್ವಂತೆ. ಅಯ್ಯೋ 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 ಅಯ್ಯೋ, ನೀನು ನಿನ್ನ ಹೆಂಡತಿ ಎಂಥವ್ರಂತ ನನಗೆ ಚೆನ್ನಾಗಿ ಗೊತ್ತು. ವರ್ಷಣ್ಣನ ಹತ್ರ ಕೆಲಸ ಆಗೋವರೆಗೂ ಅಣ್ಣ ಅಣ್ಣ ಅಂತ ಮಸ್ಕ ಹೊಡ್ಕೊಂಡಿದ್ದು, ಇವಾಗೆಲ್ಲ ಒಂದು ಸ್ವಲ್ಪ ದುಂಡಗೆ ಮಾಡ್ಕೊಂಡ್ರಲ್ಲ. ವರ್ಷಣ್ಣನು ಬೇಡ ಯಾರು ಬೇಡ ಅಂತ ಬಿಸಕ್ಕೆ ಬಂದಿದೆಯಲ್ಲ. ನೀನೆಂಥವನು ನೀನು ಯಾರು ಹೊಟ್ಟೆ ಮೇಲೂ ಹೊಡೆದಿಲ್ಲ ಪಾಪ. ದೊಡ್ಡ ಸಾಚ ಅನ್ನಂಗೆ ಮಾತಾಡ್ತಾನೆ. ನಿನ್ನ ಹೆಂಡ್ತಿನವಳೆ, ನೀನು ಅವನೇನೆ. ಅದೇನೋ ಹೇಳ್ತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿ ಕೊಡಿ ಹಿಡಿದ್ರು ಅನ್ನಂಗೆ ಆಯಿತು. ಸ್ವಲ್ಪ ದುಡ್ಡು ಮಾಡ್ಕೊಂತಿದ್ದಂಗೆ ಯಾರ್ದೇನು ಅನ್ನೋ ಥರ ನೀನು ನೆಂಟಿ ಹೊರಗಡೆ ಬಂದ್ರಲ್ಲ. ಚೈತ್ರಾಕನ ಹತ್ರನು ಕೆಲಸ ಆಗೋವರೆಗೂ ಹಂಗೆ ಕಣಕ್ಕ ಹಿಂಗೆ ಕಣಕ್ಕ ಅಂತ ಮಸ್ಕ ಹೊಡ್ಕೊಂಡಿದ್ದು 4 ಕಾಸು ದುಡ್ಡು ನೋಡಿದ್ಲಲ್ಲ ಆ ಸುಗುಣ, ಅದೇ ಕಾಣ್ದಿಲ್ದವಳು ತವ್ರ ಮನೆಯಾಗಿ. ಅದಕ್ಕೇನೆ ಇವಾಗ ಅಯ್ಯೋ ನಾನೇ ಗ್ರೇಟು, ನಂದೇ ಒಂದು ದೊಡ್ಡ ಲೆವೆಲ್ಲು ಅನ್ನಂಗೆ ಆಗೈತೆ ಅವಳಿಗೆ. ಅಯ್ಯೋ, ನೀನೇನೇನು ಕಡಿಮೆ ಅಲ್ಲ. ನಿಮ್ಮ ಅಪ್ಪನಿಗೆ ಮೋಸ ಮಾಡಿ ನೀನು ನಿಮ್ಮಮ್ಮ ಬಂದಿಲ್ಲಿ ಸೇರ್ಕೊಂಡಿರೋದು. ನೀನು ಅವೆಲ್ಲ ಮಾತಾಡಬೇಡ, ಸುಮ್ಮನೆ ಹೋಗ್ತಾ ಇರು. ರೀತಾ ಸುಮ್ಮನೆ ನೀನು ಮಾತಾಡಬೇಡ. ಹೋಗಲಿ, ನೀನು ಮಾತಾಡಬೇಡ, ಹೋಗ ಸುಮ್ಮನೆ ಮುಚ್ಕೊಂಡು. ನಮಗೆ ಗೊತ್ತೈತೆ, ನಾವಿಲ್ಲೇ ಕಣ ಮಾಡೋದು, ಅಂಥದ್ದೇ ಗಾಡಿ ಇಡೋದು ಎಲ್ಲ ಅಂಥದ್ದೇನೆ, ಸರಿನಾ? ನಾವಿಲ್ಲೇ ಇಡೋದು. ಸುಮ್ಕಿರಪ್ಪ, ಸುಮ್ಕಿರಪ್ಪ, ನೀನನ ಯಾಕೆ ಜಗಳ ಮಾಡ್ಕೊತೀರ? ಸುಮ್ಕಿರಿ. ನೋಡೋಣ ಇವ್ರು ಮಾತಾಡೋದ ಮತ್ತೆ ಇಷ್ಟೊಂದು ಇರಬಾರ್ದು. ಇಷ್ಟೊಂದು ನಿನಗಿರಬಾರ್ದು, ಹೋಗು ಸುಮ್ಮನೆ. ನನ್ನ ಹತ್ರ ಮಾತಾಡೋಕೆ ಬರಬೇಡ. ಹಾಳಾಗಿ ಹೋಗ್ತಾರೆ. ಉದ್ಧಾರ ಆಗಲ್ಲ. 2 ದಿವಸಕ್ಕೆ ಟುಸ್ ಅನ್ನುತ್ತೆ. ನೋಡ್ತಾ ಇರು. ಯಾಕಕ್ಕ ಗಲಾಟೆ? ಅವ್ರ ಅಂಗಡಿ ಎದುರುಗಡೆ ಇವಾಗ ಇಲ್ಲಿ ಅಂಗಡಿ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಹೊಟ್ಟೆ ಉರಿ ಏನಪ್ಪಲ್ವೇ? ನೋಡೋಣ, ಇವಾಗ ತುಂಬ ಸಿಟ್ಟು ಬಂದೈತೆ. ನಾವು ಇಲ್ಲಿ ಅಂಗಡಿ ಇಡ್ತಾ ಇರೋದಕ್ಕೆ ನೋಡಪ್ಪ, ಇವರು ಇಡ್ತಾ ಇದ್ದಾರಲ್ಲ ನನ್ನ ವಿರುದ್ಧವಾಗಿ, ಎಲ್ಲ ನನಗೆ ಆಗಬೇಕು, ನಾನೇ ಸೌಕರ್ಯ ಆಗಬೇಕು, ಎಲ್ಲ ನನಗೆ ಆಗಬೇಕು, ಇವ್ರು ಬಂದು ನನಗೆಲ್ಲ ವ್ಯಾಪಾರ ಆಗೋದೆಲ್ಲ ಕೆಡಿಸ್ತಾ ಇದ್ದಾರಲ್ಲ ಅಂತ ಹೇಳಿ ಹಿಂಗೆ ಮಾತಾಡ್ತಾ ಇದ್ದಾನೆ ಅವನು. ಇದಕ್ಕೆ ನೋಡೋಣ, ತುಂಬ ಟೇಸ್ಟಾಗಿ ಮಾಡಬೇಕು ನೀವು ಅಂತ ಹೇಳೋದು. ಅವನು ಟ್ರೈನಿಂಗ್ ಹೋಗಿ ತುಂಬ ಟೇಸ್ಟಾಗಿ ಮಾಡೋದು ಕಲ್ತಿದ್ದಾನೆ. ಅವನಿಗಿನ್ನ ತುಂಬ ಟೇಸ್ಟಾಗಿ ಮಾಡಬೇಕು ನೀವು, ಸರಿನಾ? ನೋಡು, ಅವನು 2 ದಿವಸಕ್ಕೆ ಟುಸ್ ಅನ್ನುತ್ತೆ ಅಂತ ನಮಗೆ ಆವಾಜ್ ಹಾಕಿ ಹೋಗ್ತಾ ಇದ್ದಾನೆ. ನಾವಾದ್ರೇ ತುಂಬ ಚೆನ್ನಾಗಿ ಮಾಡಬೇಕು, ಸರಿನಾ? ಅವನೊಂದೆಡ್ಕೆನೆ ಏನೂ ಆಗಲ್ಲ ಬಿಡು ಬಂಟಿ ಅವರೇ. ಅವ್ನು ಹೇಳಿದ್ರು ಹೇಳ್ತಾನೆ. ಅವ್ನು ಹೇಳಿದ ತಕ್ಷಣ ಏನು ನಮಗೇನೇನು ಲಾಸ್ ಆಗಲ್ಲ, ಆಗದಾಗ ನೋಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ವರ್ಷಣ್ಣ ನಮಗೆ ಚಾಲೆಂಜ್ ಹಾಕಿ ಹೋಗ್ತಾ ಇದ್ದಾನೆ. ನಿನ್ನ ಅಂಗಡಿ ಎಲ್ಲ ಆಗುತ್ತೆ, ಆಗೋದಿಲ್ಲ, ಲಾಸ್ ಮಾಡ್ಕೊಳ್ತೀಯ ಅಂತ ಹೇಳಿ ಚಾಲೆಂಜ್ ಹಾಕಿ ಹೋಗ್ತಾ ಇದ್ದಾನೆ. ಅವನಿಗೆ ಸರಿಯಾಗಿ ನಾವು ಒಳ್ಳೆ ಬಟ್ರನ್ನಿಟ್ಟು ನಾವು ಟೇಸ್ಟಾಗಿ ಮಾಡಿಸಿದ್ರೆ ನಮ್ಮ ಅಂಗಡಿ ಹತ್ರನೂ ತುಂಬ ಜನ ಬರ್ತಾರೆ. ನಾವು ಒಳ್ಳೆ ಬಟ್ರನ್ನಿಟ್ಟಿದ್ದೀವಿ, ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಹೇಳಿ ನೀವೆಲ್ಲ ಆಶೀರ್ವಾದ ಮಾಡಿ ವೀಕ್ಷಕರೇ. ಓಕೆ ವೀಕ್ಷಕರೇ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.